ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದ ವ್ಲಾಗ್ ಅನ್ನ ಶುರು ಮಾಡಿದ್ದೀನಿ. ಹಾಗೆ ಇವಾಗ ನೀರು ದೋಸೆಗೆ ರುಬ್ಕೋಬೇಕು. ಅಕ್ಕಿ ಹಾಕಿಟ್ಟಿದ್ದೀನಿ. ಹಾಗೆ ಒಂದು 2 ಬಾಳೆಕಾಯಿ ಉಂಟು, ಅದರದ್ದು ಸಾಂಬಾರ್ ಮಾಡಬೇಕು. ಇವತ್ತು ಪ್ರಾಗ್ಯ ಸ್ಕೂಲಿಗೆ ಹೋಗುದಿಲ್ಲ, ನಮ್ಗೆ ಹಾಸ್ಪಿಟ್ಲಿಗೆ ಹೋಗಿದ್ದೆ. ಅದಕ್ಕೆ ಈಗ ಸಾಂಬಾರೆಲ್ಲ ಮಾಡಿ ರೆಡಿ ಮಾಡಿ ಇಟ್ಟು ಹೋಗುದು. ಮತ್ತೆ ಬರುವಾಗ ಮಧ್ಯಾಹ್ನ ಆಗ್ತದಲ್ಲ, ಮತ್ತೆ ಬಂದು ಬಿಸಿಲಲ್ಲಿ ಉದಾಸೀನ ಆಗ್ತದೆ ಅಡಿಗೆ ಮಾಡ್ಲಿಕ್ಕೆ. ಸೊ ಹಾಗಾಗಿ ಇವತ್ತು ಬೆಳಿಗ್ಗೆನೆ ಅಡಿಗೆ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು ನೋಡಿ, ಬಾಳೆಕಾಯಿ ಸಾಂಬಾರಿಗೆ ಮಸಾಲ ಎಲ್ಲ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ. ರುಬ್ಕೊಂಡ್ರೆ ಆಯ್ತು 2 ಸಹ. ರುಬ್ಕೊಂಡು ಸ್ನಾನ ಮಾಡಿ 9 o'clock ಹೊರಡಬೇಕು. ಪ್ರಾಗ್ಯ ಮಲಗಿದ್ದಾಳೆ. ಬೇಗ ನಾನು ಇದೆಲ್ಲ ಸಾಂಬಾರು ಮಾಡಿ ಆಮೇಲೆ ಅವಳಿಗೂ ಸ್ನಾನ ಮಾಡಿ ಹೊರಡಬೇಕು. ತಿಂಡಿ ಎಲ್ಲ ತಿಂದು ಅದಕ್ಕೆ ಫಟಾಫಟ್ ಅಡುಗೆ ಮಾಡ್ತಾ ಇದ್ದೀನಿ. ಹಾಗೆ ಬೆಳಗ್ಗೆಯಿಂದ ಬ್ಲಾಗ್ ಅನ್ನ ಶುರು ಮಾಡಿದ್ದೀನಿ. ನೋಡುವ ಇವತ್ತಿನ ದಿವಸ ನಾನು ಏನೇನ್ ಮಾಡ್ತೀನಿ ಅದನ್ನ ಶೇರ್ ಮಾಡ್ತೀನಿ. ನೀವು ನನ್ನ ಜೊತೆ ಇರಿ, ಓಕೆನಾ? ನೀರ್ ದೋಸೆ ಆಯ್ತು, ಮಾಡ್ತಾ ಇದ್ದೀನಿ ತಿಂಡಿ. ಇವಾಗ ಸ್ನಾನ ಮಾಡಿ ಬಂದೆ. ಹಾಗೆ ಯಾಕೋ ಆ ಕಡೆ ಲೈಟ್ ಆನ್ ಆಗ್ತಾ ಇಲ್ಲ, ಸ್ವಲ್ಪ ಲೂಸ್ ಕಲೆಕ್ಷನ್ ಇದೆಯಾ ಅಂತ ಹೇಳಿ. ಹಾಗೆ ದೋಸೆ ತಿಂದು ಫಟಾಫಟ್ ಹೊರಡ್ಬೇಕು. ಟೈಮ್ ಬಂದು 2:30 ಆಗಿ ಹೋಯ್ತು. ಎಷ್ಟು ಬೇಗ ಹೊರಡ್ಬೇಕಂದ್ರೂ ಲೈಟ್ ನೋಡಿ ಚಾಲೂನೇ ಆಗ್ತಾ ಇಲ್ಲ. ಊಟ ಲೈಟ್ ಮನೆ ಇದು ಲೈಟ್ ಯಾಕೋ ಚಾಲೂನೇ ಆಗ್ತಾ ಇಲ್ಲ. ಹಾಗಾಗಿ ನನ್ನ ಕೈಯಲ್ಲಿ ಈಗ ಇಟ್ಕೊಂಡಿದ್ದೆ, ಅದು ಲೂಸ್ ಕಲೆಕ್ಷನ್ ಆಗಿದೆ ಅಂತ. ಲೈಟ್ ಇಲ್ಲ ಅಂದ್ರೆ ನಂಗೆ ಅಲ್ಲಿ ವಿಡಿಯೋ ಮಾಡೋಕ್ಕೂ ಕರೆಕ್ಟ್ ಆಗಲ್ಲ. ದೋಸೆ ಮಾಡ್ತಾ ಇದ್ದೀನಿ, ಸಾಂಬಾರ್ ಕೂಡ ರೆಡಿ ಆಗಿದೆ. ನೀರ್ ದೋಸೆಗೆ ಅದೇ ಬಾಳೆಕಾಯಿ ಸಾಂಬಾರು. ತಿಂಡಿ ಎಲ್ಲ ತಿಂದು ಹೊರಡ್ಬೇಕು. ಸ್ನಾನ ಆಯ್ತು, ಅವಳಿಗೂ ಸ್ನಾನ ಮಾಡಿಸಿ ನಂದು ಸ್ನಾನ ಆಯ್ತು. ಅವಳು ಹಲ್ಲುಜ್ಜಿ ಎಲ್ಲ ಕೂತ್ಕೊಂಡು ಟಿವಿ ನೋಡ್ತಾ ಕೂತಿದ್ದಾಳೆ. ದೋಸೆ ತಿಂದು ಪಟಾಪಟ್ ಹೊರಡ್ಬೇಕು. 8:30 ಆಯ್ತು ಟೈಮ್. ನೋಡುದು ಎಷ್ಟು ಗಂಟೆಗೆ ಹೋಗೋಕ್ಕಾಗುತ್ತೆ. ನಮ್ಗೇನು ಟೈಮ್ ಕೊಟ್ಟಿಲ್ಲ ಎಷ್ಟು ಗಂಟೆಗೆ ಬನ್ನಿ ಅಂತ. ನಾ ಮಾರ್ನಿಂಗ್ ಬರ್ತೀನಿ ಅಂತ ಹೇಳಿದ್ದೀನಿ. ಸೊ ನೋಡುವ, ಬೇಗ ಹೊರಡ. ಬಟ್ಟೆ ಕೂಡ ಐರನ್ ಆಗಬೇಕು. ಇದೊಂದು ನೋಡಿ ಲೈಟ್ ಲೂಸ್ ಕಲೆಕ್ಷನ್. ಟೈಮ್ ಬಂದು 9:45 ಆಯ್ತು. ಇವಾಗ ಹೊರಟಿದ್ದೀವಿ. ಲೇಟೇ ಆಯ್ತು. ನಾವು ಡೈಲಿ ಹೋಗೋ ಬಸ್ ಹೋಗಿರ್ಬೇಕು. ಇನ್ನು ಯಾವ ಬಸ್ ಸಿಗ್ತದೆ ನೋಡ್ಬೇಕು. ಪ್ರಾಗ್ಯ ನೋಡಿ, ಹಾಯ್ ಮಾಡಿ ಪ್ರಾಗ್ಯ. ಪ್ರಾಗ್ಯನ್ ಕ್ಯಾಪ್ ಎಲ್ಲ ಹಾಕ್ಸಿ ತುಂಬಾ ಗಾಳಿ ಇದೆ. ಸ್ವೆಟರ್ ಹಾಕುವ ಅಂತ ಅನ್ಕೊಂಡೆ. ಸ್ವೆಟರ್ ನಿನ್ನ ವಾಶ್ ಮಾಡಿ ಹಾಕಿದ್ದೆ, ಹಾಗಾಗಿ ಅದು ಒಣಗಿಲ್ಲ. ಹಾಗಾಗಿ ಕಿವಿಗೊಂದು ಕ್ಯಾಪ್ ಹಾಕಿದ್ದೀನಿ. ತುಂಬಾ ಗಾಳಿ ಇದೆ, ವೆದರ್ ಎಲ್ಲ ಚೇಂಜ್ ಇದೆಯಲ್ಲ, ಹಾಗಾಗಿ ಬಸ್ಸಲ್ಲಿ ಮನೆಯಿಂದ ಒಂದು ಬಸ್ಸಲ್ಲಿ ಬಂದ್ಬಿಟ್ಟು ಇವಾಗ ದೇರಳಕಟ್ಟೆ ಹೋಗುವ ಬಸ್ಸಿಗೆ ವೆಯ್ಟ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ಸೀದಾ ಹಾಸ್ಪಿಟಲ್ ಎದುರುಗಡೆನೆ ನಿಲ್ಲಿಸ್ತಾರೆ. ಹಾಗೆ ನಾವು ಬಂದು ಈ ಸಲ ಜಾಸ್ತಿ ಕಾಯಲಿಲ್ಲ, ಬೇಗ ಒಂದು 10-15 ಮಿನಿಟ್ಸಲ್ಲಿ ನಮಗೆ ಡಾಕ್ಟರ್ ಕರೆದ್ರು. ಇವಾಗ ಪ್ರಾಗ್ಯಂದು ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡಿದ್ದಾರೆ. ಕೆಳಗಡೆದು ಹಲ್ಲೆಲ್ಲ ಆಗಿದೆ, ಈಗ ಮೇಲ್ಗಡೆದು ಹಲ್ಲಿದ್ದು ಯಾವುದೇ ಅದು ಹಾಳಾಗಿದೆ ಅದೆಲ್ಲ ಟ್ರೀಟ್ಮೆಂಟ್ ಶುರು ಮಾಡಿದ್ದಾರೆ. ಹಾಗೆ ಹಾಸ್ಪಿಟ್ಲಿಂದ ಬರುವಾಗ ಸ್ವಲ್ಪ ಗೋಬಿ ತಿಂದು ಬಂದು, ಹಾಗೆ ನಾನು ನೆಕ್ಸ್ಟ್ ಡೇ ಮಾರ್ನಿಂಗಿಂದ ವಿಡಿಯೋವನ್ನು ಕಂಟಿನ್ಯೂ ಮಾಡ್ತಿದ್ದೀನಿ. ಸೊ ಪ್ರಾಗ್ಯನ ಬಿಡಕ್ಕೆ ಪ್ರಾಗ್ಯನ ಕಿವಿಗೆ ಸ್ವಲ್ಪ ವೆದರ್ ತುಂಬ ಕೆಟ್ಟದಾಗಿದೆ ಅಂತ ಹೇಳ್ಬೋದು. ಹಾಗೆ ನನ್ನ ಬಿಡಲಿಕ್ಕೆ ಬಂದಿದ್ದೇನೆ. ಇನ್ನು ಬಸ್ ಬರಲಿಲ್ಲ. ಈ ಮಿಡುಕುದಾಯ್ತು ದೇವಮಾನದಲ್ಲಿ. ದೊಡ್ಡಳದ್ನ ಎಷ್ಟು ಮಿಡುಕ್ತಿ ಅಂತ ಗೊತ್ತಾಗೋದು. ಅಪ್ಪು ಬಸ್ ಬಂತು ಇಲ್ಲ, ಸುಳ್ಳು ಬರ್ಲಿಲ್ಲ. ಸುಳ್ಳು ಹೇಳಿದ್ ನಾನು. ನಿನ್ನೆ ನಾನು ವಿಡಿಯೋ ಸ್ಟಾರ್ಟ್ ಮಾಡಿ ಮಧ್ಯಾಹ್ನ ತನಕ ವಿಡಿಯೋ ಮಾಡಿದೆ, ಆಯ್ತಾ. ಮತ್ತೆ ಇವತ್ತು ಬೆಳಗ್ಗೆನೆ ವಿಡಿಯೋ ಮಾಡಿದ್ದು, ಕಂಟಿನ್ಯೂ ಮಾಡಿದ್ದು. ತುಂಬಾನೇ ಟಯರ್ಡ್ ಆಗಿ ಹೋಗಿತ್ತು. ಅದ್ರ ಜೊತೆಗೆ ನಂಗೆ ಸ್ವಲ್ಪ ಪರ್ಚೇಸಿಂಗ್ ಇತ್ತು. ಪ್ರಾಗ್ಯಂಗೆ ನಾಡಿದ್ದು ಆನ್ಯುವಲ್ ಡೇಗೆ ಅವಳಿಗೊಂದು ಜುಮ್ಕ ಬೇಕಾಗಿತ್ತು. ಯಾಕಂದ್ರೆ ಅವಳದ್ದು ಒಂದು ಚಿಕ್ಕದ ಕಿವಿದಿದೆ, ಅದು ಅಂದ್ರೆ ಫಿಕ್ಸ್ ಮಾಡಿದ್ದೀನಿ ನಾನು. ಅಂದ್ರೆ ಅದು ತೆಗಿಲಿಕ್ಕೆ ಬರುದಿಲ್ಲ. ಅದು ತೆಗಿಬೇಕಂದ್ರೆ ನಾವು ಕಟ್ ಮಾಡ್ಬೇಕು ಅದು ಗೋಲ್ಡ್ನ. ಇವಾಗಿರೋ ಗೋಲ್ಡ್ ರೇಟಲ್ಲಿ ಅವಾಗ ಕಮ್ಮಿ ರೇಟಿಗೆ ಸಿಗ್ತಿತ್ತು. ಈಗ ಅದು ತಗೋಬೇಕಂದ್ರೂ ತುಂಬಾ ಕಷ್ಟ ಇದೆ. ಇನ್ನೊಂದು ಇಯರಿಂಗ್ ಇದೆ ಅವಳದು ಗೋಲ್ಡ್, ಅದು ಸ್ವಲ್ಪ ದೊಡ್ಡದಿದೆ. ಅದೀಗ ಬೇಡ ಅಂತ, ಅವಳಿಗೆ ಒಂದು 10 years ಆಗೋ ತನಕ ಇದೇ ಸಾಕಾಗ್ತದೆ. ಅಂದ್ರೆ ಅವಳಿಗೆ ನಾಡ್ದು ಆನ್ಯುವಲ್ ಡೇಗೆ ಭರತನಾಟ್ಯಂ ಡ್ರೆಸ್, ಅಂದ್ರೆ ಕೇರಳದೊಂದು ಡ್ಯಾನ್ಸ್ ಇದೆಯಲ್ಲ, ಅದೇನೋ
ನೇಮ್ ಇದೆ, ನಂಗೆ ಬರ್ತಾ ಇಲ್ಲ ಹೆಸರು. ಆ ತರ ಡ್ಯಾಂಗ್ಸ್, ಅದಕ್ಕೊಂದು ಚೆನ್ನಾಗಿರೋ ಇಯರಿಂಗ್ಸ್ ಜುಮ್ಕಾ ತರ ಇದ್ರೆ ಚೆನ್ನಾಗಿ ಕಾಣುತ್ತೆ ಅಂತ ನನ್ನ ಐಡಿಯಾ. ಇನ್ನೇನ್ ಮಾಡೋದೋ ಗೊತ್ತಿಲ್ಲ. ಅದನ್ನ ಕಟ್ ಮಾಡಕ್ಕಂತೂ ಆಗಲ್ಲ. ಈಗ ಬೇರೆ ಆಪ್ಷನ್ ಏನಾದ್ರೂ ಹುಡುಕ್ಬೇಕು. ಅದಕ್ಕೆ ನಂಗೆ ಫಿಕ್ಸ್ ಮಾಡುವಂತಹ ಜುಮ್ಕಾಗಳು ಸ್ಮಾಲ್ ಆದ್ರೂ ಓಕೆ ಸಿಗ್ತದಂತ ತುಂಬಾ ಅಂಗಡಿ ಎಲ್ಲ ಸರ್ಚ್ ಮಾಡಿದೆ, ಎಲ್ಲೂ ಸಿಗ್ಲಿಲ್ಲ. ಇನ್ನು ಮಂಡೇ ಕೊಡ್ಬೋದು ಕಾಸ್ಟ್ಯೂಮು, ಅದ್ರ ಜೊತೆ ಯಾವ್ದ್ಯಾವ್ದವರು ಬೇರೆ ಎಲ್ಲ ಯಾವ್ದು ಕೊಡ್ತಾರೆ ಅಂತ ನೋಡ್ಬೇಕು. ಅವ್ರು ಯಾವ್ದು ಕೊಡ್ತಾರೆ ಅಂತ ನೋಡ್ಕೊಂಡು ಇಲ್ಲದೆ ಇರೋದನ್ನ ಪರ್ಚೇಸ್ ಮಾಡ್ಬೇಕಾಗುತ್ತೆ. ಅದಕ್ಕೆ ಮಂಡೇ ಅಥವಾ ಟ್ಯೂಸ್ಡೇ, ವೆಡ್ನೆಸ್ಡೇ ಅವಳದು ಆನ್ಯುವಲ್ ಡೇ, ಟ್ಯೂಸ್ಡೇ ಎಲ್ಲ ನೋಡ್ಕೊಂಡು ತಕೊಂಡ್ ಬರುವ ಅಂತ ಇದ್ದೀನಿ. ಹಾಗೆ ನಿನ್ನೆ ಅಲ್ಲಿ ಇಲ್ಲಿ ಪರ್ಚೇಸಿಂಗ್ ಹಂಗೆ ಹಿಂಗೆ ಅಂತ ಹೋಗಿ ನಂಗೆ ತುಂಬಾ ಏನಾದ್ರೂ ಕೈಯಲ್ಲಿ ಹಿಡ್ಕೊಂಡಿರ್ತೀವಿ ಹೊರಗಡೆ ಹೋದಾಗ ವಿಡಿಯೋ ಮಾಡಕ್ ಆಗಲ್ಲ, ಅಂದ್ರೆ ಯಾರು ವಿಡಿಯೋ ಮಾಡೋರು ಇಲ್ಲಲ್ಲ. ನಾನು ಮತ್ತೆ ಅದ್ರ ಜೊತೆಗೆ ಪ್ರಾಗ್ನನ್ ಕೂಡ ನೋಡ್ಕೋಬೇಕದು, ಗಾಡಿ ಎಲ್ಲ ಹೋಗ್ತಾ ಬರ್ತಾ ಇರ್ತದೆ. ಹಾಗಾಗಿ ನಾನು ವಿಡಿಯೋ ಮಾಡಕ್ ಆಗಲ್ಲ ನನಗೆ. ಆಮೇಲೆ ಸುಸ್ತಾಗಿತ್ತು ಹಾಸ್ಪಿಟಲ್ಗೆಲ್ಲ ಹೋಗಿ ಬಂದು. ಮತ್ತೆ ಅಂತ ಆಯ್ತಂದ್ರೆ ಸುಮಾರು ಬ್ಯಾಂಗಲ್ ಸ್ಟೋರಿಗೆಲ್ಲ ಹೋಗಿ ಸರ್ಚ್ ಮಾಡಿದ್ವಿ. ಆವಾಗ ಏನಾಯ್ತಂದ್ರೆ ನಾವು ಇವಾಗೆಲ್ಲ ಪೇಮೆಂಟ್ ಮೊಬೈಲಲ್ಲೇ ಮಾಡೋದ್ರಿಂದ ಮೊಬೈಲ್ ನಾನು ಕೈಯಲ್ಲೇ ಆದಷ್ಟು ಹಿಡ್ದಿರ್ತೀನಿ. ಹಾಗಾಗಿ ಒಂದು ಬ್ಯಾಂಗಲ್ ಶಾಪಿಗೆ ಹೋಗಿ ನಾನೇನ್ ಮಾಡಿದೀನಿ, ಮೊಬೈಲ್ನ ಅಲ್ಲೇ ಬಿಟ್ಬಿಟ್ಟು ಮುಂದೆ ಬಂದಿದ್ದೀನಿ. ಸುಮಾರೆಲ್ಲ ಅಂಗಡಿಗೆ ಹೋಗಿ ಬಸ್ಸಿಗೆ ಬಂದು ಇತ್ಕೊಂಡಾಗ ನನ್ನ ಮನಸ್ಸಲ್ಲಿ ಅನ್ನಿಸ್ತು ಮೊಬೈಲ್ ನೋಡೋಣ ಅಂತ ಹೇಳಿ. ಆಮೇಲೆ ನಾನು ಮೊಬೈಲ್ ನೋಡ್ತಾ ಇದ್ದೆ, ನನ್ನ ಮೊಬೈಲ್ ಇಲ್ಲ. ಎಷ್ಟು ಶಾಕ್ ಆಯ್ತಂದ್ರೆ ಆ ಮೂಮೆಂಟಿಗೆ ನನ್ನ ಇಡೀ ಪ್ರಪಂಚನೇ ಬಂದು ನನ್ನ ತಲೆ ಮೇಲೆ ಬಿದ್ದಾಗ ಅನ್ನಿಸ್ತು. ಯಾಕಂದ್ರೆ ದೇವ್ರೆ, ನನ್ನ ಮೊಬೈಲ್ ಹೋಯ್ತು ಇವತ್ತು, ಯಾರೋ ಕದ್ಕೊಂಡು ಹೋದ್ರು, ಹೋಯ್ತು, ಏನ್ ಮಾಡ್ಲಿ ಏನಂತ. ಆಮೇಲೆ ಪ್ರಾಗಿ ಹೇಳ್ತಿದ್ದೆ, ಮಮ್ಮಿ ನೀನಲ್ಲಿ ಬ್ಯಾಂಗಲ್ ಶಾಪಿಗೆ ಹೋದಿಯಲ್ಲ ಅಲ್ಲಿ ನೀನ್ ಕೆಳಗಿಟ್ಟೆ ಅಂತ ಆಮೇಲೆ ಹೇಳ್ತಾ ಇದ್ದಾಳೆ. ಆಮೇಲೆ ಸುಮಾರು ಶಾಪಿಗೆ ಹೋಗಿದ್ವಿ, ಯಾವ್ದಂತ ನಮ್ಗೂ ಐಡಿಯಾ ಬರ್ಲಿಲ್ಲ. ಆಮೇಲೆ ಒಂದು ಶಾಪಿಗೆ ಹೋದ್ವಿ ಅಂದಾಜು ಮಾಡ್ಕೊಂಡು, ಅಲ್ಲಿ ಅವರು ಪುಣ್ಯಕ್ಕೆ ತೆಗ್ದಿಟ್ಟಿದ್ರು. ಇಲ್ಲ ಅಂದ್ರೆ ನನ್ನ ಮೊಬೈಲ್ ಒಂದು ನಿನ್ನೆ ಖತಮ್ ಆಗ್ತಿತ್ತು. ಎಷ್ಟು ಹೋಗಿದ್ರೆ ಎಂತೆಲ್ಲ ತಲೆಯಲ್ಲಿ ಯೋಚನೆ ಬಂತು. ಅಯ್ಯೋ ದೇವ್ರೆ, ನನ್ನ ಮೊಬೈಲ್ ಹೋದ್ರೆ ನಾನು ಏನ್ ಮಾಡ್ಲಿ, ತುಂಬಾನೇ ಟೆನ್ಷನ್ ಆಯ್ತು ನಂಗೆ. ಹೋಯ್ತು ನನ್ನ ಮೊಬೈಲ್, ನಾನು ಏನ್ ಮಾಡ್ಲಿ ಈಗ, ಏನೆಲ್ಲಾ ಯೋಚನೆ ಬಂದಿದ್ದು. ಆಮೇಲೆ ಫೈನಲಿ ನನ್ನ ಮೊಬೈಲ್ ಸಿಕ್ಕಿತು. ಒಂದು ಈ ಪ್ರಾಬ್ಲಮ್ನ ಇನ್ ಯಾವತ್ತೂ ತಗೊಳಲ್ಲ. ಏನು ಪೇಮೆಂಟ್ ಮಾಡ್ತೀನಿ ಆಮೇಲೆ ಬ್ಯಾಗಲ್ಲಿ ಹಾಕೋಬಿಡ್ತೀನಿ. ಮೊಬೈಲ್ ಅಂತೂ ನೆನಪಿಲ್ದಿದ್ರೆ ಭಾರಿ ಕಷ್ಟ. ನಿನ್ನೆ ಒಂದ್ ದಿವಸ ಹೊರಗೆ ಹೋದಿದ್ದಕ್ಕೆ ಫುಲ್ಲು ಒಂಥರ ವೆದರ್ ಫುಲ್ಲು ಚೇಂಜ್ ಇದೆ, ಗಾಳಿ, ಮುಖ ಎಲ್ಲ ಹೊಡಿತದೆ, ಸ್ಕಿನ್ ಎಲ್ಲ ಡ್ರೈ ಆಗಿದೆ. ಮಾಯಿಶ್ಚರೈಸರ್ ಹಾಕಿಲ್ಲ ಅಂದ್ರೆ ಭಾರಿ ಕಷ್ಟ ಇದೆ, ಫುಲ್ಲು ಸ್ಕಿನ್ ಡ್ರೈ ಆಗುತ್ತೆ. ಹಾಗೆ ಒಂದು ರೌಂಡ್ ಹೊಡ್ಕೊಂಡು ನಿನ್ನೆ ಎಲ್ಲ ಬಂದಿದೀವಿ. ನೋಡುವ ಇನ್ನು ಮಂಡೇ ಯಾವ್ದು ಕೊಡ್ತಾರೆ ಅದನ್ನ ನೋಡ್ಕೊಂಡು ಅದ್ರ ಮೇಲೆ ನಾನು ಯಾವ್ದಾವ್ದು ತರಬೇಕು ಅದನ್ನ ಡಿಸೈಡ್ ಮಾಡಬೇಕು. ಒಂದು ಭರತನಾಟ್ಯಂ ಮೋಹಿನಿ ಅಟ್ಟಂ ಅಂತ ಇದು ಕೇರಳ ಡ್ಯಾನ್ಸ್ ಬರುತ್ತಲ್ಲ ಅದು. ಅದಕ್ಕೆ ನಾವು ಕಾಸ್ಟ್ಯೂಮಿಗೆ ಅಂತ ಹೇಳಿದ್ರೆ ಕರೆಕ್ಟ್ ಆಗಿ ಚಂದ ರೆಡಿ ಆಗ್ಬೇಕಾಗುತ್ತೆ. ಎಲ್ಲಾನು ಹಾಕಿದ್ರೆ ತುಂಬಾ ಚೆನ್ನಾಗಿ ಕಾಣುತ್ತೆ. ನೋಡುವ ಯಾವ್ಯಾವ್ದು ಬೇಕು ಅಂತ. ಇನ್ನೊಂದ್ಸಲ ವೆಡ್ನೆಸ್ಡೇ ಇರೋದು ಅವಳದು ಆನ್ಯುವಲ್ ಡೇ, ಇನ್ನು ಟ್ಯೂಸ್ಡೇ ಹೋಗಿ ಬೈ ಮಾಡ್ಕೊಂಡು ಬರ್ಬೇಕು. ಮತ್ತೆ ಆನ್ಯುವಲ್ ಡೇ ದಿವಸ ಮಾರ್ನಿಂಗೇ ನಂಗೆ ಡೆಂಟಲ್ ಅಪಾಯಿಂಟ್ಮೆಂಟ್ ಇದೆ. ಪ್ರಾಗಿನ ಮನೆಯಲ್ಲಿ ಬಿಟ್ಟು ನಾನು ಅಲ್ಲಿ ಹಾಸ್ಪಿಟಲ್ ಹೋಗಿ ಮಧ್ಯಾಹ್ನ ಬಂದು ಅವಳನ್ನು ಕರ್ಕೊಂಡು ಹೋಗ್ಬೇಕು. ಕರೆಕ್ಟ್ ಟೈಮ್ ಕೂಡ ಗೊತ್ತಿಲ್ಲ ಎಷ್ಟು ಗಂಟೆಗೆ ಆನ್ಯುವಲ್ ಡೇ ಸ್ಟಾರ್ಟ್ ಅಂತ ಹೇಳಿ. ಮತ್ತೆ ಮೇಕಪ್ ಎಲ್ಲ ಅವರೇ ಮಾಡ್ತಾರಂತ ಉಂಟು. ನಾವು ಒಂದು ಕಾಸ್ಟ್ಯೂಮ್ ಒಂದು ಹಾಕಿ ಹೋಗುದು. ನೋಡುವ ಏನೇನು ಆಗ್ತದೆ ಅಂತ. ಹಾಗೆ ಬಂಗುಡೆ ಮೀನ್ ತಗೊಂಡಿದ್ದೆ ಇವತ್ತು ಫ್ರೈ ಮಾಡ್ಲಿಕ್ಕೆ, ವೆಜ್ ಸಾರು ಮಾಡಿ ಫ್ರೈ ಮಾಡುವ ಅಂತ ಹೇಳಿ. ಹಾಗೇನೇನೆ ನಾನು ಬರುವಾಗ ಇಲ್ಲಿ ಸ್ಟೇಟ್ ಬ್ಯಾಂಕ್ ಹೋಗಿದ್ದೆಲ್ಲ, ನಾನು ಬರುವಾಗ ಅಲ್ಲಿ ಒಂದು ಆಯುರ್ವೇದಿಕ್ ಶಾಪ್ ಸಿಕ್ತು. ನೋಡುವ, ನನಗೆ ಮುಲೈತಿ ಪೌಡರ್ ಬೇಕಂತ ಹೇಳಿ, ಜ್ಯೇಷ್ಠ ಮದ್ದು. ಇದು ತುಂಬಾ ದಿವಸದಿಂದ ನಾನು ತಗೋಬೇಕಂತ ಇದ್ದೆ ಇದನ್ನೊಂದು. ಹಾಗೆ ನಿನ್ನೆ ನಾನು ಅಲ್ಲಿ ಸಿಕ್ತಲ್ಲ ಆಯುರ್ವೇದಿಕ್ ಶಾಪ್, ಹಾಗಾಗಿ ಉಂಟ ಕೇಳುವಂತ ಕೇಳಿದಾಗ ಸಿಕ್ಕಿತ್ತು ನನಗೆ. ಇದು ನೋಡಿ, ಇದು ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು, ತುಂಬಾ ಹೆಲ್ತ್ ಬೆನಿಫಿಟ್ ಇರುವಂತದ್ದು. ಇದಕ್ಕೆ 70 rupees ನಾನು ಕೊಟ್ಟಿದ್ದೀನಿ. ಆನ್ಲೈನ್ ಕೂಡ ಸಿಗುತ್ತೆ, ನೀವು ಬೈ ಮಾಡೋದಾದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಕೊಡ್ಬೇಕಾಗುತ್ತೆ. ಇದು ಎಲ್ಲ ಗಂಧಿಗೆ ಅಂಗಡಿಲಿ ಬರುತ್ತಲ್ಲ, ಈ ದೇವರ ಸಾಮಾನೆಲ್ಲ ಇಟ್ಟಿರ್ತಾರಲ್ಲ ಆ ಶಾಪ್ಗಳಲ್ಲಿ ಮತ್ತೆ ಆಯುರ್ವೇದಿಕ್ ಶಾಪ್ಗಳಲ್ಲೆಲ್ಲ ಸಿಗುತ್ತೆ. ಸೊ ಇದನ್ನ ತಗೊಬಂದು, ಇದು ಮಕ್ಕಳಿಗೆ ಕಫ ಇದ್ರೆ ಮತ್ತೆ ನಿಮ್ಗೆ ನಿದ್ದೆ ಬರ್ತಾ ಇಲ್ಲ ಅಂದ್ರೆ ಮತ್ತೆ ಮುಖದಲ್ಲಿ ಏನಾದ್ರು ಕಪ್ಪು ಕಪ್ಪು ಕಲೆಗಳಿದ್ರೆ ತುಂಬಾನೇ ಒಳ್ಳೇದಂತೆ. ನಾನು ಅಪ್ಲೈ ಮಾಡಿ ನೋಡ್ತೀನಿ, ಚೆನ್ನಾಗಾದ್ರೆ ನಿಮ್ಗೆ ಹೇಳ್ತೀನಿ. ಇವತ್ತು ಅಪ್ಲೈ ಮಾಡಿ ನೋಡುವ ನನ್ನ ಮುಖಕ್ಕೆ ಸೂಟ್ ಆಗ್ತದ ಅಂತ ಹೇಳಿ. ಅದ್ರ ಜೊತೆ ನಾನು ನೋಡಿ, ಇದು ಹರ್ಬಲ್ ಮೆಹಂದಿ ಪೌಡರ್, ಇದು ಕೂಡ 60 rupees ಕೊಟ್ಟಿದ್ದೀನಿ. ಹಾಗೆ ಇದು ಇಂಡಿಗೋ ಪೌಡರ್ ಹರ್ಬಲ್,
ನ್ಯಾಚುರಲ್ ಆಗಿರುವಂಥದ್ದು ನೋಡಿ, ಈ ತರ ಇರುತ್ತೆ. ನೀವು ಇಂಡಿಗೋ ಪೌಡರ್ ಈಗ ಮೆಹಂದಿ ಹಾಕಿ ಆಮೇಲೆ ನೀವು ಇಂಡಿಗೋ ಪೌಡರ್ ಹಾಕ್ಬೇಕಾಗುತ್ತೆ, ನಿಮ್ದು ಕೂದಲು ಬ್ಲ್ಯಾಕ್ ಆಗುತ್ತೆ. ಸೊ ಇದು ಒಳ್ಳೇದು, ಹೆಲ್ದಿ ಪ್ರೊಸೀಜರ್ ಇದು. ನೀವು ಕೂದಲಿಗೆ ಕಪ್ ಹಾಕ್ತಿರಲ್ಲ, ಅದು ನಾಟ್ ಹೆಲ್ದಿ. ಸ್ಕಿನ್ ಡಿಸೀಸಸ್ ಶುರು ಆಗುತ್ತೆ, ಅದರಿಂದ ಕ್ಯಾನ್ಸರ್ ಬರುತ್ತೆ, ಸುಮಾರು ಪ್ರಾಬ್ಲಮ್ ಎಲ್ಲ ಆಗುತ್ತೆ. ಅದಕ್ಕಿಂತ ಬೆಸ್ಟ್ ಇಂಡಿಗೋ ಅಂಡ್ ಮೆಹಂದಿ ಪೌಡರ್. ಸ್ವಲ್ಪ ರೇಟ್ ಜಾಸ್ತಿ ಆದ್ರೂ ನಿಮ್ಮ ಹೆಲ್ತ್ ವಿಷಯಕ್ಕೆ ತಕೊಂಡ್ರೆ ಇದು ಬೆಸ್ಟ್ ಅಂತ ನಾನು ಹೇಳುದು. ಇಲ್ಲಿ ನೋಡಿ, ಇದು ನ್ಯಾಚುರಲ್ ಇಂಡಿಗೋ ಪೌಡರ್ ಯಾವ ತರ ಇದೆ ನೋಡಿ, ಕಲರ್ ಈ ತರ ಇರ್ತದೆ. ಆದಷ್ಟು ಇದು ಕೆಮಿಕಲ್ ಇರುವಂತಹ ಹೇರ್ ಡೈಗಳನ್ನ ಹಾಕೋದು ಕಮ್ಮಿ ಮಾಡಿ. ಯಾಕಂದ್ರೆ ನಿಮ್ಗೆ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಹಾಕ್ತಾ ಹಾಕ್ತಾ ಏನು ಅನ್ಸಲ್ಲ, ಅಂದ್ರೆ ರೆಗ್ಯುಲರ್ ಆಗಿ ನೀವು ಯೂಸ್ ಮಾಡ್ತಾ ಮಾಡ್ತಾ ನಿಮ್ಗೆ ಸ್ಕಿನ್ ಪ್ರಾಬ್ಲಮ್ಗಳು ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಅದಕ್ಕೆ ಸ್ವಲ್ಪ ಒಂದು 10 ರೂಪಾಯಿ 20 ರೂಪಾಯಿ ಜಾಸ್ತಿ ಕೊಟ್ಟರು ಚಿಂತಿಲ್ಲ. ಈ ತರದ ಒಳ್ಳೆ ಮೆಹಂದಿ ಪೌಡರು ಹಾಗೆ ಇಂಡಿಗೋ ಪೌಡರ್ ಹಾಕಿ, ನಿಮ್ಗೆ ಕಪ್ಪು ಕೂದಲಾಗ್ಬೇಕಂತ ಹೇಳಿದ್ರೆ, ಇಲ್ಲ ಸ್ವಲ್ಪ ಸ್ವಲ್ಪ ನಿಮ್ದು ಹೇರ್ ಕಪ್ಪಾಗಿದೆ ಅಂದ್ರೆ ಮೆಹಂದಿ ಹಾಕೋಬಿಡಿ, ನಾರ್ಮಲ್ ಆಗಿ ಸಾಕಾಗ್ತದೆ. ಅದಕ್ಕೋಸ್ಕರ ನೀವು ಇದೆಲ್ಲ ಅಂದ್ರೆ ಪ್ರೊಸೀಜರ್ ಜಾಸ್ತಿ, ನಿಮ್ಗೆ 3 hours 4 hours ಎಲ್ಲ ಕೂದಲಲ್ಲಿ ಹಾಗೆ ಇಟ್ಕೋಬೇಕು, ಸ್ವಲ್ಪ ಪ್ರೊಸೀಜರ್ ಜಾಸ್ತಿ. ನೀವು ಕೆಮಿಕಲ್ ಬ್ಲ್ಯಾಕ್ ತಲೆಗೆ ಹಾಕ್ತೀನಿ ಅಂದ್ರೆ ಅದೆಲ್ಲ ನಿಮ್ 5 minutes ಎಲ್ಲ ಆಗುತ್ತೆ. ಬಟ್ ಅದರದ್ದು ಪ್ರಾಬ್ಲಮ್ ಇದೆಯಲ್ಲ, ಅದು ನಿಮ್ಮ ಲೈಫ್ ಲಾಂಗ್ ತನಕ ಇರ್ತದೆ. ಆದಷ್ಟು ಕೆಮಿಕಲ್ ಫ್ರೀ ಆಗಿರುವಂತಹ ವಸ್ತುಗಳನ್ನ ಯೂಸ್ ಮಾಡಕ್ಕೆ ಇದ್ ಮಾಡಿ. ನಾನು ಇದೊಂದು ಇವತ್ತು ಹಚ್ಚಿ ನೋಡ್ತೀನಿ ಏನಾಗ್ತದೆ ನೋಡುವ ಅಂತ ನನ್ನ ಫೇಸಿಗೆ. ಇದು ನೀವು ಹಸಿ ಹಾಲಲ್ಲಿ ಅಥವಾ ಮೊಸರು ಅಥವಾ ವಿಟಮಿನ್ ಇ ಕ್ಯಾಪ್ಸೂಲ್ ಅಲ್ಲಿ ಮತ್ತೆ ಜೇನುತುಪ್ಪ ಎಲ್ಲ ಸೇರಿಸಿ ಫೇಸಿಗೆ ಅಪ್ಲೈ ಮಾಡ್ಬೋದು. ವಾರದಲ್ಲಿ 1-2 ದಿವಸ ಮಾಡಿ ನೋಡಿ. ಮತ್ತೆ ಇದು ಯಾರಿಗೆ ಕಫ ಇದೆ ಅಂತವ್ರು ಕೂಡ ಇದನ್ನ ಉಪಯೋಗ ಮಾಡಬಹುದು. ತುಪ್ಪದ ಜೊತೆ ತಿಂದು, ನಿಮ್ಗೆ ಕಫ ಇದ್ರೆ ಅಥವಾ ನಿಮ್ಗೆ ಏನಾದ್ರೂ ಉಸಿರಾಡ್ಲಿಕ್ಕೆ ತೊಂದರೆ ಆಗ್ತಾ ಇದ್ರೆ ಇದು ತುಂಬಾನೇ ಒಳ್ಳೇದು. ಹಾಗೆ ತುಂಬಾ ಆರೋಗ್ಯ ಬೆನಿಫಿಟ್ ಇದೆ ಇದರಲ್ಲಿ. ಇದೊಂದು ಹಚ್ಚಿ ನೋಡುವ. ಇವಾಗ ನಾನು ಮಾಯಿಶ್ಚರೈಸರ್ ಅನ್ನ ಅಪ್ಲೈ ಮಾಡಿದ್ದೀನಿ, ಅದನ್ನೊಂದು ಚಂದ ಮಾಡಿ ತೊಳೆದ್ಬಿಟ್ಟು ಇದೊಂದು ಅಪ್ಲೈ ಮಾಡಿ ತೋರಿಸ್ತೀನಿ ಹೇಗಾಗ್ತದೆ ಅಂತ. ಹಾಗೆ ನಿನ್ನೆ ನಾವು ಹೋಟೆಲಿಗೆ ಹೋಗಿದ್ವಿ. ಆಗ ನನ್ನ ಸಬ್ಸ್ಕ್ರೈಬರ್ ಒಬ್ಬರು ಸಿಕ್ಕಿದೆ. ಎಲ್ಲಾದ್ರೂ ಹೋದಾಗ ಯಾರಾದ್ರೂ ಒಬ್ರು ಸಿಗ್ತಾರೆ, ಅವರು ನೋಡಿ ಮಾತಾಡ್ಸಿದ್ರು, ನಮ್ಮ ವಿಡಿಯೋಸ್ ಎಲ್ಲ ನೋಡ್ತಾರಂತೆ. ಥ್ಯಾಂಕ್ ಯು ಸೋ ಮಚ್. ನಾನೇನು ವಿಡಿಯೋ ಮಾಡಕ್ ಆಗಿಲ್ಲ ಅಲ್ಲಿ, ನೀವು ಮಾತಾಡಿದ್ರಿ. ಪಾಪ ಅಲ್ಲಿ ವರ್ಕ್ ಮಾಡ್ತಿದ್ರು ಅನ್ಕೊಂತೀನಿ ಅವರು. ಥ್ಯಾಂಕ್ಸ್ ನಮ್ಮ ನೋಡಿ ಮಾತಾಡ್ಸಿದಕ್ಕೆ, ನಮ್ಗೂ ಖುಷಿ ಆಯ್ತು. ಹೀಗೆ ವಿಡಿಯೋ ನೋಡಿ ನಮ್ಗೆ ಸಪೋರ್ಟ್ ಮಾಡಿ ಬಂದಿದ್ದೀನಿ. ಇವಾಗ ಇದನ್ನ ಕಟ್ ಮಾಡಿ ಹಾಕುವ. ಸ್ವಲ್ಪ ನಾನು ಹಾಲು ತಗೊಬಂದಿದ್ದೀನಿ. ಹಾಲು ನನ್ನ ಹತ್ರ ಹಸಿ ಹಾಲಿಲ್ಲ, ನಾನು ಇದು ಕಾಯಿಸಿರ ಹಾಲು ತಗೊಬಂದಿದ್ದೀನಿ. ನೀವು ಹಸಿ ಹಾಲು ಸಿಕ್ಕರೆ ಅದನ್ನೇ ಹಾಕಿ. ಇದೀಗ ಪ್ಯಾಕ್ ತೆಗ್ದಾದ್ಮೇಲೆ ಇಡುವುದೇ ಒಂದು ಚಾಲೆಂಜ್. ಅದನ್ನ ನೀಟಾಗಿ ಇಡ್ಬೇಕಲ್ಲ, ಗಮ್ಮಂತ ಬರ್ತಾ ಇದೆ ಸ್ಮೆಲ್. ಇಡ್ಲಿಕ್ಕೆ ಅವರು ಒಂದು 3 ರಬ್ಬರ್ ಬ್ಯಾಂಡ್ ಹಾಕಿದಾರಪ್ಪ. ಇದಕ್ಕೆ ಕಟ್ಲಿಕ್ಕೆ ಗೊತ್ತಿಲ್ಲ ನಂಗೆ. ನೋಡು, ರಬ್ಬರ್ ಬ್ಯಾಂಡ್ ಹಾಕಿ ಟೈಟ್ ಮಾಡಿದ್ದು. ರಬ್ಬರ್ ಬ್ಯಾಂಡ್ ಹಾಕಿಟ್ಟಿದ್ದೀನಿ. ಓಕೆ, ಇವಾಗ ಅಪ್ಲೈ ಮಾಡೋಣ. ಓಕೆ, ಇದನ್ನ ಹಚ್ಬಿಟ್ಟು ಒಂದು 10 minutes ಬಿಟ್ಟು ಫೇಸ್ ವಾಶ್ ಮಾಡ್ಕೊಂಡ್ರೆ ಆಯ್ತು.
ಇದು ನಿಮ್ಮ ಮುಖದಲ್ಲಿರುವಂತಹ ಕಪ್ಪು ಚಿಕ್ಕ ಚಿಕ್ಕ ಕಲೆಗಳು ಹಾಗೆ ಪಿಗ್ಮೆಂಟೇಷನ್ ಇದ್ರೆ ಹೋಗುತ್ತಂತೆ, ಗೊತ್ತಿಲ್ಲ ನನಗೆ. ನಾನು ಯೂಸ್ ಮಾಡ್ತಾ ಇದ್ದೀನಿ, ನನಗೆ ಚೆನ್ನಾಗಾದ್ರೆ ನಿಮ್ಗೆ ಹೇಳ್ತೀನಿ. ಫಸ್ಟ್ ಟೈಮ್ ನಾನು ಯೂಸ್ ಮಾಡೋದು ಇವತ್ತು. ಬಟ್ ಇದು ಹೆಲ್ತ್ ತುಂಬಾ ಬೆನಿಫಿಟ್ ಇದೆ. ನನಗೆ ಯೂಸ್ ಆದ್ರೆ ನಿಮ್ಗೆ ಹೇಳ್ತೀನಿ, ಯೂಸ್ ಮಾಡಿ ಆದ್ಮೇಲೆ ಹೇಗಾಗಿದೆ ಅಂತ ಹೇಳ್ತೀನಿ. ಓಕೆ, ಇವಾಗ ಹೋಗಿ ಮೀನು ಕಟ್ ಮಾಡಬೇಕು. ಇದನ್ನೊಂದು 10 ಮಿನಿಟ್ಸ್ ಹಾಗೆ ಇಟ್ಕೊಂಡು ಮತ್ತೆ ವಾಶ್ ಮಾಡಿ ನಿಮಗೆ ಮತ್ತೆ ಹೇಳ್ತೀನಿ. ಒಂದ್ ದಿವಸಕ್ಕೆಲ್ಲ ರಿಸಲ್ಟ್ ಗೊತ್ತಾಗಲ್ಲ, ಸ್ವಲ್ಪ ಯೂಸ್ ಮಾಡಬೇಕು. 1 ಪ್ಯಾಕ್ ಆದ್ರೆ ಯೂಸ್ ಮಾಡಬೇಕು, ವಾರಕ್ಕೆ 1-2 ಸತಿ ಮಾಡಬೇಕು. ಅವಾಗ ಹೋಗ್ತಾ ಹೋಗ್ತಾ ನಿಮ್ಗೆ ರಿಸಲ್ಟ್ ಗೊತ್ತಾಗುತ್ತೆ. ಈಗ ತೋರಿಸಿದ್ ನಾನು ತೊಳೆದು ಬಿಟ್ಟು ನಿಮ್ಗೆ ತೋರಿಸಿದ್ರೆ ರಿಸಲ್ಟ್. ಓಕೆ, ಫೇಸ್ ಅನ್ನ ವಾಶ್ ಮಾಡುವ. ಒಂದು 10 ಮಿನಿಟ್ಸ್ ಇಟ್ಕೊಳ್ಳಿ ಸಾಕು, ಅದಕ್ಕಿಂತ ಜಾಸ್ತಿ ಇಟ್ಕೋಬೇಕಂತ ಏನಿಲ್ಲ. ನೋಡಿ, ಈಗ ನಾನು ಮಾಯಿಶ್ಚರೈಸರ್ ಅಂತ ಹಾಕುದಿಲ್ಲ, ಯಾಕಂದ್ರೆ ಇವಾಗ ನಾನು ಹಾಕಿರೋದು ನಾನ್ ಕೆಮಿಕಲ್ ಇರುವಂತಹ ಒಂದು ಒಳ್ಳೆ ಆಯುರ್ವೇದಿಕ್ ಪೌಡರ್ ಅನ್ನ ಹಾಕಿದ್ದೀನಿ ಫೇಸಿಗೆ. ಮತ್ತೆ ಆ ಮಾಯಿಶ್ಚರೈಸರ್ ಕೆಮಿಕಲೈಸ್ಡ್ ಹಾಕೋದು ಬೇಡ, ಸ್ವಲ್ಪ ಹೊತ್ತು ಫೇಸಿಗೆ ರಿಲ್ಯಾಕ್ಸ್ ಕೊಡುವ ಹಾಗೆ ಇರಲಿ. ಆಮೇಲೆ ಬೇಕಾದ್ರೆ ನಾನು ಮಾಯಿಶ್ಚರೈಸರ್ ಅನ್ನ ಅಪ್ಲೈ ಮಾಡ್ತೀನಿ. ನೋಡಿ, ಒಂದೇ ವಾಶ್ ಅಲ್ಲಿ ಅಂತ ನಿಮ್ಗೆ ಗೊತ್ತಾಗುದಿಲ್ಲ. ಸ್ವಲ್ಪ ದಿವಸ ಯೂಸ್ ಮಾಡ್ಬೇಕು, 1 ತಿಂಗಳಾದ್ರೂ ಯೂಸ್ ಮಾಡ್ಬೇಕು, ಅವಾಗ ಪಕ್ಕಾ ರಿಸಲ್ಟ್ ನಿಮ್ಗೆ ಗೊತ್ತಾಗ್ತದೆ. ಮೀನೆಲ್ಲ ಕಟ್ ಮಾಡಿ ಮಸಾಲೆ ಹಾಕಿ ಇಟ್ಟಿದ್ದೀನಿ. ಹಾಗೆ ಒಂದು ತರಕಾರಿ ಸಾಂಬಾರ್ ಮಾಡ್ಬೇಕು. ನಿನ್ನೆದು ಸ್ವಲ್ಪ ಸಾಂಬಾರ್ ಉಂಟು, ಆದ್ರೂ ಮಧ್ಯಾಹ್ನ ಖಾಲಿ ಆಗ್ತದೆ ಅದು. ಸೊ ಸಾಂಬಾರ್ ಮಾಡ್ಬೇಕು. ಹಾಗೆ ನೆಲ್ಲಿಕಾಯಿ ಜ್ಯೂಸ್ ಮಾಡುವ ಅಂತ ಹೇಳಿ, ನೋಡಿ 3 ನೆಲ್ಲಿಕಾಯಿ ಹಾಕಿ ಜ್ಯೂಸ್ ಮಾಡುವ ಅಂತ ಹೇಳಿ. ನಂಗೆ ಪ್ರಾಗ್ಯನ್ ಕುಡಿಸ್ಲಿಕ್ಕೆ ಇಷ್ಟ, ಬಟ್ ನೆಲ್ಲಿಕಾಯಿ ಜ್ಯೂಸ್ ಇದೆಲ್ಲ ಕುಡಿಯುವುದಿಲ್ಲ, ಜ್ಯೂಸು ಕುಡಿಯಲ್ಲ, ನೆಲ್ಲಿಕಾಯಿನೂ ತಿನ್ನಲ್ಲ, ಹುಳಿ ಆಗತ್ತಂತೆ. ಹಾಗೆ ತುಂಬಾನೇ ಬೆನಿಫಿಟ್ ಇದೆ ನೆಲ್ಲಿಕಾಯಿ. ನಾನಿವಾಗ ಮಿಡಲ್ ಅಲ್ಲಿ ಒಂದು ಜ್ಯೂಸ್ ಮಾಡಿ ಕುಡಿತೀನಲ್ಲ, ನಿಜವಾಗ್ಲೂ ಹೇಳ್ತಾ ಇರ್ಬೋದು, ಹೇರ್ ಫಾಲ್ ತುಂಬಾನೇ ಕಮ್ಮಿ ಆಗಿದೆ. ಹೇರ್ ಫಾಲ್ ಅವಾಗ ಮೊದ್ಲಿಗೆ ಕಂಪೇರ್ ಮಾಡಿದ್ರೆ ಇವಾಗ ತುಂಬಾ ಕಮ್ಮಿ ಆಗಿದೆ ಹೇರ್ ಫಾಲ್. ಹಾಗಾಗಿ ಇವಾಗ ಕಟ್ ಮಾಡಿ ಜ್ಯೂಸ್ ಮಾಡಿ ಕುಡಿತೀನಿ. ಇದಂದ್ರೆ ಹಾಗೆ ತಿಂದ್ರೆ ನಿಮ್ಗೆ ಇನ್ನೂ ಜಾಸ್ತಿ ಪ್ರೋಟೀನ್ ಸಿಗ್ತದೆ. ಇದ್ರಲ್ಲಿ ಏನ್ ಒಳ್ಳೆ ಅಂಶಗಳಿದೆ, ಬಟ್ ಅದು ತಿನ್ಲಿಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಈ ಜ್ಯೂಸ್ ಆದ್ರೆ ಒಂದೇ ಸಲ ಕುಡ್ದು ಬಿಡ್ಬೋದಲ್ಲ, ಅದಕ್ಕೋಸ್ಕರ ನಾನು ಜ್ಯೂಸೇ ಮಾಡ್ತೀನಿ. ಇವಾಗ ಕಟ್ ಮಾಡುವ. ಓಕೆ, ನೋಡಿ ಎಷ್ಟು ಜ್ಯೂಸ್ ಆಯ್ತು. ಇದನ್ನ ಕುಡ್ದು ಬಿಡುದೀಗ. ಹುಳಿ ಇದೆ, ಬಟ್ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು. ಹುಳಿ ಇದ್ರೂ ಪರವಾಗಿಲ್ಲ. ಇವಾಗ ನಾನು ಸಾಂಬಾರ್ ಮಾಡ್ಲಿಕ್ಕೆ ಬಂದೆ. ಈಗ ಊಟ ಮಾಡ್ಲಿಕ್ಕೆ ಸಾಂಬಾರ್ ಉಂಟು. ಈ ತರದ್ ನೋಡಿ, ಬೀನ್ಸ್ ಹಸಿ. ಇದಕ್ಕೆ ಎಂತ ಹೆಸರು ಹೇಳ್ತಾರಂತ ಎಕ್ಸಾಕ್ಟ್ ಆಗಿ ನಂಗೆ ಗೊತ್ತಿಲ್ಲ. ಐ ಥಿಂಕ್ ಇದು ಹಸಿ ರಾಜ್ಮಾ ಅಂತ ಇರ್ಬೋದು, ನನಗೆ ಗೊತ್ತಿಲ್ಲ. ಇದು ಯಾರಾದ್ರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಹಸಿ ರಾಜ್ಮಾ ಇದು ಇರ್ಬೋದು ಅಂತ ನಾನು ಅನ್ಕೊಂಡಿದೀನಿ. ಚಿಕ್ಕದಾದ್ರೆ ಸ್ಮಾಲ್ ಸೈಜ್, ದೊಡ್ಡ ಸೈಜ್ ಅಲ್ಲ. ನೋಡಿ, ಈ ತರ ಕೆಂಪಿದೆ. ಇದು ರಾಜ್ಮಾನೆ, ಆದ್ರೆ ಹಸಿ. ಇದು ನೀವು ಮಾಲಲ್ಲೆಲ್ಲ ಸಿಗ್ತದೆ ದೊಡ್ಡದು. ಅದು ತಂದ್ರೆ ತುಂಬಾ ನೆನೆಸಿಟ್ಟೆಲ್ಲ ಮಾಡ್ಬೇಕಾಗುತ್ತೆ. ಬಟ್ ಇದು ತುಂಬಾ ಫ್ರೆಶ್ ಆಗಿರುತ್ತೆ, ತುಂಬಾ ಚೆನ್ನಾಗಿ ಕೂಡ ಆಗುತ್ತೆ ಸಾಂಬಾರು. ಇದನ್ನ ಇವಾಗ ಬೆಳೆಸ್ಕೋಬೇಕು. ಬಿಡಿಸ್ಕೋಬಿಟ್ಟು ಸಾಂಬಾರ್ ಮಾಡುವ ಅಂತ ಹೇಳಿ. ನಾಳೆ ಬೆಳಿಗ್ಗೆ ದೋಸೆಗೂ ಆಗ್ತದೆ, ಹಾಗೆ ಸಾಂಬಾರು ಆಗ್ತದೆ ಅಂತ ಹೇಳಿ ನಾಳೆ ಬೆಳಿಗ್ಗೆ ಉದ್ದಿನ ದೋಸೆ ಮಾಡುವ ಅಂತ ಅನ್ಕೊಂಡಿದೀನಿ. ಸೊ ಹಾಗಾಗಿ ಬೆಳೆಸ್ಕೋಬೇಕು. ಈ ತರ ಇದೆ ಕಲರ್. ನೋಡಿ, ಇಷ್ಟು ಕಾಳು ಸಿಕ್ತು. ಇದು 1/4 kg ನಾನು ತಂದಿದ್ದು. 1/4 kgಗೆ 30 ರೂಪಾಯಿ. ಅರ್ಧ kgಗಾದ್ರೆ ಇದರ ಡಬ್ಬಲ್ ಸಿಗ್ಬೋದು. ನೋಡಿ ಎಷ್ಟು ಚಂದ ಕಲರ್ ಉಂಟು, ಪಿಂಕ್ ಆಗಿ.
ಈಗ ನೋಡಿ, ರಾಜ್ಮಾ ಜೊತೆ ಕ್ಯಾರೆಟ್ ಹಾಕಿದ್ದೀನಿ, ಆಲೂಗಡ್ಡೆ, ಟೊಮೆಟೊ, ಹಾಗೆ ಬಟಾಣಿ, ಈರುಳ್ಳಿ ಎಲ್ಲ ಹಾಕಿ ಇದನ್ನು ಒಂದು ವಿಸಿಲ್ ಅಷ್ಟೇ, ಒಂದು ವಿಸಿಲ್ಗಿಂತ ಜಾಸ್ತಿ ಕೂಗಿಸಿದ್ರೆ ಪಾಯಸ ಆಗ್ತದೆ. ಒಂದು ವಿಸಿಲ್ ಕೂಗಿಸಿದ್ರೆ ಸಾಕು. ಹಾಗೆ ಸಾಂಬಾರು ಕೂಡ ರೆಡಿ ಆಯಿತು. ಹಾಗೆ ಇವತ್ತಿನ ವಿಡಿಯೋವನ್ನು ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಪೋರ್ಟ್ ಮಾಡಿ ನನ್ನ ಚಾನಲಿಗೆ. ಹಾಗೆ ಏನಾದರೂ ಕಮೆಂಟ್ ಇದ್ದರೆ ಕಮೆಂಟ್ ಮೂಲಕ ತಿಳಿಸಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.